ನಾವು ನೋಡ್ತಾ ಇದ್ದೇವೆ, ಕೋಪವನ್ನು ಮಾಡಿಕೊಳ್ಳದೆ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವನು ಸ್ವಾಮಿ ಏರುವುದಕ್ಕೆ ಅವಕಾಶ ಕೊಟ್ಟ, ಮತ್ತೆ ದೋಣಿಯನ್ನು ಮುಂದಕ್ಕೆ ಏನು ಮಾಡ್ತಾ ಇದ್ದಾನ್ರಿ, ನೂಕ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಂಪೂರ್ಣವಾಗಿ ಪೇತ್ರನು ವಿಧೇಯತೆಯನ್ನು ಏನು ಮಾಡ್ತಾ ಇದ್ದಾನೆ, ತೋರಿಸ್ತಾ ಇದ್ದಾನೆ. ಆತನು ಕೇಳಿದ, ದೋಣಿಯಲ್ಲಿ ನಾನು ಹತ್ತಿದ ಮೇಲೆ ನೀನು ಸ್ವಲ್ಪ ಏನು ಮಾಡು, ದೂರಕ್ಕೆ ನೂಕು, ನಾನು ಆ ದೋಣಿಯಿಂದಲೇ ಅವರಿಗೆ ನಾನೇನು ಮಾಡ್ತೀನಿ, ಸದುಪದೇಶವನ್ನು, ವಾಕ್ಯವನ್ನು ಹೇಳ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಆಯಿತು, ಈ ಎಲ್ಲ ಕೆಲಸ ಆಗ್ತಾ ಇದೆ. ಸ್ವಾಮಿಯವರಿಗೆ ಪರಿಪೂರ್ಣವಾಗಿ ವಿಧೇಯತೆಯನ್ನು ಯಾರು ತೋರಿಸ್ತಾ ಇದ್ದಾರೆ? ಪೇತ್ರನೆನ್ನುವಂಥ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯಾವಾಗ ಆತನು ವಿಧೇಯತೆಯನ್ನು ತೋರಿಸಿದಂಥ ಸಮಯದಲ್ಲಿ ಸ್ವಾಮಿ ವಾಕ್ಯವನ್ನು ಹೇಳುವಂಥದ್ದಾದ ಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪೇತ್ರನು ತೋರಿಸಿದಂಥ ಚಿಕ್ಕ ವಿಧೇಯತೆ. ಹಲ್ಲೆಲೂಯಾ. ಎಂಥ ವಿಧೇಯತೆ ಅದು? ಚಿಕ್ಕದು. ಸ್ವಾಮಿ ದೋಣಿ ಅಂದರೆ ಸ್ಥಳವನ್ನು ಕೊಟ್ಟಿದ್ದಾನೆ, ದೂಕು ಅಂತೇಳಿ ಹೇಳಿದಂಥ ಸಮಯದಲ್ಲಿ ಏನು ಮಾಡಿದ್ದಾನೆ, ಸಮುದ್ರದಲ್ಲಿ ನೂಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ವಿಧೇಯತೆ ಎನ್ನುವಂಥದ್ದು ಯಾಕೆ ಆಶೀರ್ವಾದಕರ ಅಂತಂದರೆ, ಅದು ನಮ್ಮಲ್ಲಿ ಇರ್ತಕ್ಕಂಥ ಏನಂತ ಹೇಳ್ತೀವಿ, ಕ್ರಿಟಿಕಲ್ ಸಿಚುವೇಶನ್ ಅಂತ ಹೇಳ್ತೀವಿ ನಾವು. ಕೆಲವೊಂದು ಸಂದರ್ಭಗಳಲ್ಲಿ ಆಶೀರ್ವಾದದ ಬಾಗಿಲುಗಳೇ ತೆರೆಯೋದಕ್ಕೆ ಅಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಈ ರೋಗ ನಮ್ಮಿಂದ ತೊಲಗಿ ಹೋಗುವಂಥದ್ದು ಅಸಾಧ್ಯ ಎಂಬುದಾಗಿ, ಈ ಒಂದು ಸಮಸ್ಯೆ ಪರಿಹಾರವಾಗುವಂಥದ್ದು ಅಸಾಧ್ಯ ಎಂಬುದಾಗಿ, ಈ ಕಾರ್ಯ ನಡೆಯುವಂಥದ್ದು ಅಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಪೇತ್ರನ ಸ್ಥಿತಿಗತಿಯನ್ನು ನೋಡಿದಾಗಲೂ ಕೂಡ ಪೇತ್ರನದ್ದು ಕೂಡ ಅದೇ ಒಂದು ರೀತಿಯಲ್ಲಿ ಕಾಣಿಸ್ತಾ ಇದೆ ಪ್ರಿಯರೇ. ಮೊದಲನೇದಾಗಿ, ನೀನು ವಿಧೇಯತೆಯನ್ನು ತೋರಿಸುವಾಗ ಸಣ್ಣ ವಿಷಯಗಳಲ್ಲಿ ದೇವರು ನಿನ್ನ ಜೀವಿತದಲ್ಲಿ ದೊಡ್ಡದಾದಂಥ ಆಶೀರ್ವಾದಗಳನ್ನು ಆತನ ತೆರೆಯಲು ಏನು ಮಾಡ್ತಾನೆ, ಕೊಡಲು ನಿನ್ನ ಜೀವಿತದಲ್ಲಿ ಇಷ್ಟಪಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪೇತ್ರನು ಮಾಡಿದ್ದು ಒಂದೇ ಕೆಲಸ, ದೋಣಿಯಲ್ಲಿ ಸ್ಥಳವನ್ನು ಕೊಟ್ಟ, ಸ್ವಾಮಿ ಉಪದೇಶ ಮಾಡಲಿಕ್ಕೆ ಸ್ವಲ್ಪ ಹಿಂದಕ್ಕೆ ನೂಕೆಂಬುದಾಗಿ ಹೇಳಿದಾಗ ನೂಕಿದ. ಸ್ವಾಮಿಯವರಿಗೆ ಆ ಸ್ಥಳ ಕೊಟ್ಟ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದಾನೆ. ಯಾವ ರೀತಿಯಾಗಿ ಅಂತಂದರೆ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರನಿಗೆ ಅವಕಾಶ ಇತ್ತು. ಏನಂತೇಳಿ, ನಾನು ಬ್ಯುಸಿಯಾಗಿದ್ದೇನೆ ಏನನ್ನು ಮಾಡೋದಕ್ಕಾಗಿ, ನೆಟ್ಸ್ಗಳನ್ನು, ಒಂದು ಬಲೆಗಳನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೇನೆ, ನಾನು ನಿನಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ, ನನ್ನ ದೋಣಿಯಲ್ಲಿ ನೀನು ಏರೋದಕ್ಕೆ ಸಾಧ್ಯ ಇಲ್ಲ, ರಾತ್ರಿಯಿಂದ ನಾನು ಪ್ರಯಾಸ ಪಡ್ತಾ ಇದ್ದೇನೆ ಅಂತೇಳಿ ಏನೆಲ್ಲ ಮಾತುಗಳನ್ನು ಪೇತ್ರನು ಮಾತಾಡಬೇಕಾಗಿತ್ತು. ಯಾಕಂದರೆ ಪೇತ್ರನ ಒಳಗಡೆ ಒಂದು ಕ್ರಿಟಿಕಲ್ ಸಿಚುವೇಶನ್ ಇದೆ. ಏನು ಹೇಳ್ರಿ, ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಕೂಡ ಪೇತ್ರನಲ್ಲಿ ಏನು ಸಿಗಲಿಲ್ಲಂತೆ, ಒಂದೇ ಒಂದು ಮೀನು ಸಿಗಲಿಲ್ಲ. ಹಲ್ಲೆಲೂಯಾ. ಪ್ರೇಸರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆದರೆ ಪೇತ್ರ ಅವೆಲ್ಲವುಗಳ ಮಧ್ಯದಲ್ಲಿ ವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ. ಏನು ತೋರಿಸ್ತಾ ಇದ್ದಾನ್ರಿ? ವಿಧೇಯತೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ವಿಧೇಯತೆಯನ್ನು ಯಾರು ತೋರಿಸ್ತಾರೋ ದೇವ್ರು ಅವ್ರನ್ನ ಏನು ಮಾಡ್ತಾನ್ರಿ, ಆಶೀರ್ವಾದ